ಅಡಿಕೆಯನ್ನು ಹಚ್ಚುವುದನ್ನು ಬಿಟ್ಟು ಅದ್ಭುತವಾದ ಬೆಳೆ ನಮ್ಮಲ್ಲಿದ್ದ ಮತ್ತೊಬ್ಬರು ಬೆಳೀಲಿ. ಮಲ್ಟಿ ಲೇಯರ್ ಕಾನ್ಸೆಪ್ಟ್ ಅನ್ನು ಮಾಡುದು ಚೆನ್ನಾಗಿ ಬಂದೈತ್ರಿ. 6.5 ಎಕರೆ ಜಮೀನಲ್ಲಿ 12 ಫೂಟಿಗೆ ಒಂದು ಬಾಳಿ ಲಾಭಾಂಶ ಗಳಿಸ್ತೀರಿ ಅಂತ ನಾನು ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ದಿವಸ ನಾವು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಬಾಲೆಹೊಸೂರು ಗ್ರಾಮಕ್ಕೆ ಬಂದಿದ್ದೇವೆ. ನಾವು ಇವರನ್ನ ಯಾವಾಗ ಭೇಟಿ ಆದ್ವಿ ಅಂತಂದ್ರೆ ಜನವರಿ ತಿಂಗಳಲ್ಲಿ ಭೇಟಿ ಆದ್ವಿ. ಅವರು ನಮ್ಮ ಕನಕದಾಸ ಶಿಕ್ಷಣ ಸಮಿತಿಯ ಒಬ್ಬ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡಿರ್ತಕ್ಕಂಥ ಗಂಗಾಪುತ್ರರು ಭೇಟಿ ಆದ ಮೇಲೆ ಅವರು ಮೊದಲಿಗೆ ನಾನಿಲ್ಲಿ ಅಡಿಕೆ ಹಚ್ಚಬೇಕು ಅಂತೇಳಿ ಎಲ್ಲ ಪ್ಲ್ಯಾನನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಭೂ ವಿಕಾಸ ಫಾರ್ಮ್ ನರ್ಸರಿಯ ಒಬ್ಬ ಕೆಲಸಗಾರರು ಅವ್ರೇನು ಮಾಡಿದ್ರು, ಇಲ್ಲೆಲ್ಲ ಭೇಟಿಯಾಗಿ ಒಳ್ಳೆಯ ಅವರು ವಿಚಾರವನ್ನು ಹೇಳಿದರು. ಅಡಿಕೆಗಿಂತ ಉತ್ತಮವಾದ ಬೆಳೆಯನ್ನು ಮಾಡೋಣ ಸರ್ ಅಂತಂದಾಗ ಅವರು ಆಯಿತು ನೀವೇನು ಮಾಡ್ಬೇಕಂತ ಕೇಳಿದಾಗ ಇದರಲ್ಲಿ ನಾವು ದಾಲ್ಚಿನ್ನಿ, ಪಯಾನಿ, ಬಾಳೆ ಈ ಥರ ಮಲ್ಟಿ ಲೇಯರ್ ಕಾನ್ಸೆಪ್ಟನ್ನು ಮಾಡೋಣ ಅಂತ ಹೇಳಿದಾಗ ಆಗ ಗಂಗಾಪುತ್ರ ಗುರುಗಳು ಇದನ್ನು ಒಪ್ಪಿಕೊಂಡು ಅಡಿಕೆಯನ್ನು ಹಚ್ಚುವುದನ್ನು ಬಿಟ್ಟು ಇದರಲ್ಲಿ ನೀವೇನು ಹೇಳ್ತಿರೋದು ಮಾಡ್ತೀವಿ ಅಂತಂದಾಗ ನಮ್ಮ ಭೂ ವಿಕಾಸ್ ಫಾರ್ಮ್ ನರ್ಸರಿ ಅವರಿಗೆ ಕೆಲವೊಂದು ವಿಚಾರಗಳು ಹೇಳ್ತು. ಈ ಥರ ಪ್ಲಾಂಟೇಶನ್ ಇದ್ದಾವೆ ಮಾಡೋಣ ಅಂತೇಳಿ ಒಂದು ಒಳ್ಳೆಯ ಪ್ರಯತ್ನ ಮಾಡೋಣ ಅಂತಂದಾಗ ಆಯಿತು ಈ ಭಾಗದಲ್ಲಿ ಒಂದು ಏನಾದರೂ ಮಾದರಿಯನ್ನು ಮಾಡೋಣ ಅಂತ ಹೇಳಿದಾಗ ಅವ್ರು ಒಪ್ಕೊಂಡ ನಂತರ ಇದರಲ್ಲಿ ನಾವು ದಾಲ್ಚಿನ್ನಿ, ಪಯಾನಿ, ಬಾಳೆ ಈ ಥರ 3 ವಿಧದ ಗಿಡಗಳನ್ನು ಹಚ್ಚಿದ್ದೇವೆ. ಇಂಥ ಒಂದು ಬಿಸಿಲಲ್ಲೂ ಕೂಡ ಇವತ್ತು ಪಯಾನಿ, ದಾಲ್ಚಿನ್ನಿ, ಬಾಳೆ ಚೆನ್ನಾಗಿ ಬೆಳೆಸಿದ್ದಾರೆ. ಇಂಥ ಒಬ್ಬ ಮಾದರಿ ರೈತರಾಗುವಲ್ಲಿ ಸಂದೇಹವಿಲ್ಲ. ಇವತ್ತು ನಾವು ಪಯಾನಿ ಗಿಡ ನೋಡಿದಾಗ ಬಹಳ ಖುಷಿ ಆಯಿತು. ಇನ್ನೇನಾದರೂ ಮಳೆಗಾಲದಲ್ಲಿ ಸ್ವಲ್ಪ ಒಂದು ಮಳೆ ಬಿತ್ತಂತಂದ್ರೆ ಅದ್ಭುತವಾದ ಬೆಳೆ ಈ ಒಂದು ಜಮೀನಲ್ಲಿ ಬರುತ್ತೆ. ಸುಮಾರು ಅವರು 6.5 ಎಕರೆ ಜಮೀನಲ್ಲಿ ಈ ಬೆಳೆಗಳನ್ನು ಮಾಡಿದ್ದಾರೆ. ಹೀಗಾಗಿ ನಾನಿವತ್ತು ಅವರನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ. ಅವರೇ ಶ್ರೀ ಭೀಮಪ್ಪ ಗಂಗಾಪುತ್ರವರು. ನಮಸ್ಕಾರ ಗಂಗಾಪುತ್ರವರು. ರೈತ ಬಾಂಧವರೇ, ನಾವು ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಬಾಲೆಹೊಸೂರು ಗ್ರಾಮದ ರೈತರು. ಪಯಾನಿ 2000, ಬಾಳೆ 2000, ಆಮೇಲೆ ದಾಲ್ಚಿನ್ನಿ 1500 ಹಚ್ಚಿದ್ದೇವ್ರಿ. ಎಷ್ಟು ಫೂಟ್ಗೊಂದು ಹಚ್ಚಿರಿ? 12 ಫೂಟಿಗೆ ಒಂದು ಬಾಳೆ, 12 ಫೂಟಿಗೆ ಒಂದು ದಾಲ್ಚಿನ್ನಿ, 12 ಫೂಟಿಗೆ ಒಂದು ಪಯಾಣ ಹಚ್ಚೇವ್ರಿ. ಮತ್ತೆ ಒಟ್ಟು ಎಷ್ಟು ಜಮೀನು ಇದೆ ನಿಮ್ಗೆ? 6.5 ಎಕರೆ ಜಮೀನು ಹಚ್ಚೇವ್ರಿ ನಾವು. ಚೆನ್ನಾಗಿ ಬಂದೈತ್ರಿ. ಅಂದ್ರೆ ಈಗ ಒಂದು ಮಳೆ ಬಿದ್ರೆ ಇನ್ನೂ ಚೆನ್ನಾಗಿ ಆಗ್ತದೆ. ನಾವು ನಮ್ಮ ಭೂ ವಿಕಾಸ್ ಫಾರ್ಮ್ ನರ್ಸರಿಯಿಂದ ನೋಡಿದ್ರೆ ಖಂಡಿತವಾಗಿಯೂ ಇದು ಸುಧಾರಿಸ್ತದೆ. ಸ್ವಲ್ಪ ಮಳೆ ಬೀಳೋವರೆಗೂ ಕೆಲವೊಂದು ಗಿಡಗಳನ್ನ ಚೇಂಜ್ ಮಾಡೋ ವ್ಯವಸ್ಥೆ ಅದ, ನಾವು ಮಾಡಿಕೊಡ್ತೇವೆ ನಮ್ಮ ಭೂ ವಿಕಾಸ್ ನರ್ಸರಿಯಿಂದ. ಇದನ್ನ ನೋಡಿದ್ರೆ ಪಯಾನಿ ನೋಡಿದ್ರೆ ಬಹಳ ಅದ್ಭುತ ಬಂದದ. ಪಯಾನಿ ಬಹಳ ಚೆನ್ನಾಗಿ ಬಂದದ, ಬಹಳ ಚೆನ್ನಾಗಿ ಹೊಲ ಇಟ್ಟಿದ್ದೀರಿ. ನಮ್ಮ ರೈತ ಬಾಂಧವರಿಗೆ ನೀವೇನು ಹೇಳ್ಬೋದು ಅಂತೀರಿ? ಧನ್ಯವಾದಗಳನ್ನ. ನೀವು ಮುಂದೆ ಹಿಂಗ ಮಾಡ್ರಿ, ಇಂಥ ಬೆಳೀರಿ. ನಮ್ಮಲ್ಲಿದ್ದ ಮತ್ತೊಬ್ಬರು ಬೆಳೀಲಿ, ಮತ್ತೊಬ್ರು ಇದನ್ನ ಇಂಥ ಪೀಕ್ ಹಾಕ್ಲಿ ಅಂತ ನಾನು. ಇಲ್ಲಿ ಪಯಾನಿ ಹಚ್ಚಿರಲ್ಲ, ಈ ಕಡೆ ಇಲ್ಲಿ ಪಯಾನಿ ಹಚ್ಚಿರಲ್ಲ. ಈ ಪಯಾನಿ ಗಿಡಕ್ಕೆ ನೀವು ಮುಂದೆ ಏನು ಹಚ್ಬೇಕಂತ ಮಾಡ್ರಿ? ಕಾಳು ಮೆಣಸು ಊರ್ಬೇಕಂತ ಮಾಡಿ. ಎಷ್ಟು ದಿನಕ್ಕೆ ಹಚ್ತೀರಿ? ಕಾಳು ಮೆಣಸು 10 ಫೂಟ್ ಯಾವಾಗ ಬಂತಂದ್ರ ನಾವು ಅದಕ್ಕೆ ಬಡ್ಡಿ ಕಾಳು ಮೆಣಸು ಮಾಡಿ ಕಾಳು ಮೆಣಸಿನ ಬಳ್ಳಿ ಎಬ್ಸರ್ರಿ. ನಾವು ಆಲ್ರೆಡಿ ನಿಮ್ ಕಾಳು ಮೆಣಸು ಕೊಡ್ತೀವಿ ಅಂತ ಹೇಳಿದಿವಿ. ಇನ್ನೇನು ಮುಂದಿನ ವರ್ಷ ನೀವೇನು ಜನವರಿಗೆ ಹಚ್ಚಿದ್ರಿ, ಆ ಕಾಲಕ್ಕೆ ಇದು ಬರ್ತದ ಅಂತ ನನಗಿರ್ತದ. ಆ ಟೈಮ್ದಲ್ಲಿ ಖಂಡಿತವಾಗಿ ಬೆಳವಣಿಗೆ ನೋಡಿದ್ರೆ ಈ ಭೂಮಿ ಒಳಗೆ ಬರೋದಲ್ಲ ಅಂತಿದ್ರು. ಪಯಾಣಿ ಬಂದದ ಬಹಳ ಚೆನ್ನಾಗಿ ಬಂದ. ಇದು ಕೂಡ ನಮ್ಮ ದಾಲ್ಚಿನ್ನಿ ಬರೋ ಸಂಶಯನೇ ಇಲ್ಲ, ಅದು ಕೂಡ ಬರ್ತದೆ. ಸ್ವಲ್ಪ ಬಿಸಿಲಿನ ತಾಪಮಾನದಿಂದ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಖಂಡಿತವಾಗಿ ಅದು ಕೂಡ ಆಗ್ತದೆ. ಬಾಳಿನೂ ಕೂಡ ಚೆನ್ನಾಗಿ ಬಂದದ. ಬಾಳಿ ಮತ್ತು ಇದಕ್ಕೆ ಪ್ರತಿಯೊಂದು ಗಿಡಕ್ಕೆ ಎಷ್ಟು ಫೂಟ್ ಅದ್ರಿ? 12 ಫೂಟ್. 12 ಫೂಟಿಗೆ ಒಂದು 12 ಫೂಟಿಗೆ ಒಂದು ಬಾಳಿ, 12 ಫೂಟಿಗೆ ಒಂದು ಪಯಾಣ, 12 ಫೂಟಿಗೆ ಒಂದು ದಾಲ್ಚಿನ್ನಿ ಹಚ್ಚಿದ್ರು. ಗುಡ್, ಅಡ್ಡಿ ಇಲ್ಲ. ಒಟ್ಟು ಒಂದ್ ಕಡೆ ಒಂದು ಭಾಗದಲ್ಲಿ ಆ ಕಡೆ ನೋಡಿದ್ರೆ ನೀವು ಬರೀ ಬಾಳಿ ಮತ್ತು ದಾಲ್ಚಿನ್ನಿ ಪಯಾಣಿ ಅಷ್ಟ ಹಚ್ಚಿರಿ. ಭಾಳ ಖುಷಿ ಆಯ್ತು. ಭೀಮಪ್ಪರೇ ಭಾಳ ಚೆನ್ನಾಗಿ ಮಾಡಿದಿರಿ. ಈ ಹೊಲ ನೋಡಿದ ಭಾಳ ಚೆಂದಾಗಿಟ್ಟಿರಿ. ಮುಂದೊಂದು ದಿನ ಮಾದರಿ ರೈತರಾಗ್ರಿ, ಒಳ್ಳೆಯ ಲಾಭಾಂಶ ಗಳಿಸ್ತೀರಿ ಅಂತ ನನಗನ್ಸ್ತದೆ. ಯಾಕಂತಂದ್ರೆ ಇವೆಲ್ಲ 3 ವರ್ಷಕ್ಕೆ ಬರೋದು.
ಬಾಳೆ 2ರಿಂದ 3 ವರ್ಷ ಅದು ಬರ್ತದ. ಇದು ಕೂಡ 3ನೇ ವರ್ಷಕ್ಕೆ ಕಾಳು ಮೆಣಸು ಬರ್ತದ. ಅದು ಕೂಡ 3ನೇ ವರ್ಷಕ್ಕೆ ಅದು ಪ್ರಾರಂಭ ಆಗ್ತದೆ. ಒಂದು ಮಳೆ ಬಿದ್ದರೆ ಖಂಡಿತವಾಗಿ ಸುಧಾರಣೆ ಆಗ್ತವೆ. ಅದಕ್ಕೆ ಆಕತ್ರಿ ಸರ್. ರೈತರಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡ್ರಿ ಅಂತ ನಾನು ತಮ್ಮಲ್ಲಿ ಮತ್ತೊಂದು ಸಲ ನಮ್ಮ ರೈತರಿಗೆ ಏನು ಹೇಳಿ ಬಯಸ್ತಿರ್ತಾವು? ನೀವು ಹಿಂಗ್ ಮಾಡ್ರಿ, ನೀವು ಹಿಂಗ್ ಬೆಳೀರಿ, ಮಾಡಿ ಬೆಳ್ಕಂದ್ ಪೀಕ್ ತೆಗೀರಿ ಅನ್ನೋದು ಒಂದು ಮಾತು ಹೇಳ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ರೈತರಿಗೆ. ಎಲ್ಲ ರೈತರು ಬೆಳೀಲಿ, ಇದನ್ನ ಮಾಡ್ಲಿ, ಬೆಳೆದ ಮುಂದೆ ಬೆಳಕಂತ ಎಲ್ಲಾ ರೈತರನ್ನ ಇವನ್ ಮಾಡ್ಲಿ ಅನ್ನೋದು ಒಂದು ನನ್ನ ಅನಿಸಿಕೆ. ಅಡ್ಡಿಲ್ಲ ಭೀಮಪ್ಪ. ನಮಸ್ಕಾರ. ನಮಸ್ಕಾರ.